ಶಿವರಾಮೇಗೌಡ ಯಾರ್ಯಾರಿಗೆ ಹೆಂಗೆಂಗೆ ಬೈದಿದ್ದಾರೆ ಗೊತ್ತಾ? ಅಂಬರೀಶ್ ಒಬ್ರಿಗೆ ಬೈದಿಲ್ಲ, ರಾಕ್ಲೈನ್ ವೆಂಕಟೇಶ್ಗೆ ಹೆಂಗೆಂಗೆ ಬೈದ್ರು ಗೊತ್ತಾ? ಸುಮಲತಾನೂ ಬಿಟ್ಟಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಮಂಡ್ಯದ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ, ಖ್ಯಾತ ನಟ, ಮಾಜಿ ಸಂಸದ, ಮಾಜಿ ಸಚಿವ ದಿವಂಗತ ಅಂಬರೀಶ್ ಅವರಿಗೆ ಕೆಟ್ಟದಾಗಿ ಮಾತನಾಡಿದ್ರು ಅನ್ನುವಂತಹ ಒಂದು ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಈ ಆಡಿಯೋಗೆ ರಿಯಾಕ್ಟ್ ಎನ್ನುವಂತೆ ಜೆಡಿಎಸ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಶಿವರಾಮೇಗೌಡ ಮಂಡ್ಯದ ಗಂಡು ನಟ ಹಾಗೂ ಮಾಜಿ ಸಂಸದರಾದಂತಹ ದಿವಂಗತ ಅಂಬರೀಶ್ ಅವರಿಗೆ ನಿಂದಿಸಿರುವಂತಹ ಪರಿ ಇವು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅತ್ಯಾಪ್ತ ಹಾಗೆ ಸಂಬಂಧಿಯಾಗಿರುವಂತಹ ಎಲ್.ಆರ್. ಶಿವರಾಮೇಗೌಡನ ಅಣಿಮುತ್ತುಗಳು. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪವಾದರೂ ನೈತಿಕತೆ ಇದ್ರೆ ಇಂತಹ ಹೊಲಸು ವ್ಯಕ್ತಿಯನ್ನ ಈ ಕೂಡಲೇ ಪಕ್ಷದಿಂದ ವಜಾ ಮಾಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮೂಲಕ ಆಗ್ರಹ ಮಾಡಿದೆ. ಇನ್ನು ಶಿವರಾಮೇಗೌಡ ಅವರ ಒಂದು ಬೈಗುಳ ಇದೇ ಮೊದಲೇನೂ ಅಲ್ಲ. 2019ರಲ್ಲೂ ಸಹ ಇದೇ ರೀತಿ ಮಾತನಾಡಿದ್ರು. ಅಂಬರೀಶ್ರನ್ನ ನಂಬಿಕೊಂಡೆ 20 ವರ್ಷ ಹಾಳು ಮಾಡಿಕೊಂಡೆ, 20 ವರ್ಷ ಅಧಿಕಾರ ವಂಚಿತರಾಗಿ ಕೂರೋದಕ್ಕೆ ಈ ಪುಣ್ಯಾತ್ಮನನ್ನ ಪಕ್ಷಕ್ಕೆ ಕರೆತಂದದ್ದೇ ಕಾರಣ ಆಯಿತು ಅಂತ ಶಿವರಾಮೇಗೌಡ ಹಿಂದೊಮ್ಮೆ ಹೇಳಿರ್ತಾರೆ. ಇನ್ನು ಮಂಡ್ಯದಲ್ಲಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದಂತಹ ಸುಮಲತಾ ಅಂಬರೀಶ್ರನ್ನ ಸಹ ಏಕವಚನದಲ್ಲಿ ಟೀಕೆ ಮಾಡಿರ್ತಾರೆ ಶಿವರಾಮೇಗೌಡ. ಅವನಾರೋ ರಾಕ್ಲೈನಂತೆ, ಚುನಾವಣೆ ಬಳಿಕ ಅವರನ್ನ ನೋಡೋದಕ್ಕೆ ಗಾಂಧಿನಗರಕ್ಕೆ ಹೋಗಬೇಕಾಗುತ್ತೆ, ಹುಡ್ಕೋದಕ್ಕೆ ನೀವೆಲ್ಲ ಅಲ್ಲಿಗೆ ಹೋಗ್ತೀರಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಅಂಬರೀಶ್ ಅಂತ ಸುಮ್ಮನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ತಿಗಾಕೊಂಡು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ ನನ್ನ ಮಗ ಅವನ ಅಂಬರೀಶ್ ಅಂತ ಸುಮ್ಮನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ತಿಗಾಕೊಂಡು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ ನನ್ನ ಮಗ ಅವನ. ಇನ್ನು ಸುಮಲತಾ ಅವರಿಗೆ ಗೌರಮ್ಮನ ಆಗಿದ್ದವರು ಈಗ ಬಂದವಳೆ ಅಂತ ಏಕವಚನದಲ್ಲಿ ಟೀಕೆ ಮಾಡಿರ್ತಾರೆ. ದರ್ಶನ್ ಬಂದವನಲ್ಲ, ಅವನು ನಾಯ್ಡು, ಸುಮಲತಾ ನಾಯ್ಡು, ರಾಕ್ಲೈನ್ ವೆಂಕಟೇಶ್ ಕೂಡ ನಾಯ್ಡು, ಮಂಡ್ಯವನ್ನ ನಾಯ್ಡುಮಯವಾಗಿ ಮಾಡೋದಕ್ಕೆ ಬಿಡಬಾರ್ದು ಅಂತ ಜಾತಿಯನ್ನ ಸಹ ಕೆಣಕಿದ್ರು. ಇನ್ನು ಈ ಟೂರಿಂಗ್ ಟಾಕೀಸ್ ಅವರನ್ನ 18ನೇ ತಾರೀಕು ಪ್ಯಾಕ್ ಮಾಡಿಸಿ ಕಳಿಸ್ಬೇಕು, ಶೂಟಿಂಗ್ ಮಾಡಿದಂತಹ ಎಲ್ಲ ಸಿನಿಮಾಗಳು ಬಿಡುಗಡೆ ಆಗೋದಿಲ್ಲ, ಹಾಗೇನೆ ಕೂಡ ಇದು ಅಂತ ಲೇವಡಿಯನ್ನ ಕೂಡ ಶಿವರಾಮೇಗೌಡ ಅವರು ಮಾಡಿದ್ರು. ಅನುಕಂಪದ ಅಲೆಯಲ್ಲಿ ಸುಮಲತಾ ಗೆದ್ಬಿಟ್ರು. ಎಲೆಕ್ಷನ್ ಬಳಿಕ ಮಾತನಾಡಿದಂತಹ ಎಲ್.ಆರ್. ಶಿವರಾಮೇಗೌಡ, ಅಂಬರೀಶ್ ರಾಜಕೀಯವಾಗಿ ಯಾರಿಗೂ ಸಹ ತೊಂದರೆ ಕೊಟ್ಟಿಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೂ ಜನಾಭಿಪ್ರಾಯದಲ್ಲಿ ದೊಡ್ಡ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಇವರು ಕೆಲಸ ಮಾಡಲ್ವೇನೋ ಅನ್ನುವಂತಹ ಭಯ ಇತ್ತು. ಸ್ವಾಭಿಮಾನ, ಅನುಕಂಪದ ಅಲೆಯಲ್ಲಿ ಸುಮಲತಾ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳಿದ್ರು. ಸುಮಲತಾ ಗೆದ್ದ ಮೇಲೆ ಎಲ್ಲ ಸಮಸ್ಯೆ ಪರಿಹಾರ ಆಗೋಯ್ತಾ? ಏನೂ ಆಗಿಲ್ಲ. ಹೆಣ್ಮಗಳು ಸ್ವಾಭಿಮಾನಕ್ಕಾಗಿ ಸುಮಲತಾರನ್ನ ಗೆಲ್ಲಿಸಿದ್ರು ಅಂತ ಸುಮಲತಾ ಗೆಲುವು ಹಾಗೆ ಸ್ವಾಭಿಮಾನದ ಗೆಲುವು ಅಂತ ಒಪ್ಕೊಂಡಿದ್ರು.